ಪ್ರತಿಯೊಬ್ಬ ಗುರು ತಮ್ಮ ಶಿಷ್ಯರಿಗೆ ಧ್ಯಾನದ ತಂತ್ರಗಳನ್ನ ಹೇಳ್ಕೊಡೋಕೆ ಗುರುವಿನಿಂದ ಆ ಶಿಷ್ಯ ದೀಕ್ಷೆನ ತಗೊಂಡಿರ್ಲೇಬೇಕಾ? ಇಸ್ ಇಟ್ ನೆಸೆಸರಿ? ಗುರು ಅಂತಾಗ ಗುರು ತಂದೆ ತಾಯಿ ಸಮಾನ. ಶಿಷ್ಯ ಒಂದು ಸ್ಥಿತಿವರೆಗೂ ಅವನು ಮಗುವಾಗೇ ಇರಬೇಕು. ಕಲಿತಾ ಕಲಿತಾ ವಯಸ್ಸಾಗೋಯ್ತು ನನಗೆ, ನಾನು ಇನ್ನು ಮಗು ಅಲ್ಲ, ನಾನು ದೊಡ್ಡವನಾಗಿದ್ದೀನಿ ಅಂತ ನಿಜವಾದ ತಂದೆ ತಾಯಿಗಳಿಗೆ ಮಕ್ಕಳು ಹೇಳ್ಬೋದು. ಆದರೆ ಗುರುವಿನ ಎದುರುಗಡೆ ಮಗುನೇ ಆಗಿರಬೇಕು. ಆ ಮಗುತ್ವ, ದಟ್ ಇನ್ನೋಸೆನ್ಸ್, ಇದು ನಿಜವಾದ ಗುರುವಿಂದ ಒಂದು ಕನೆಕ್ಷನ್ ಸಿಗುತ್ತೆ. ಕಲಿಯೋದಕ್ಕೆ ಸಾಧ್ಯ ಇದೆ, ಗುರುವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಗುರು ಎಷ್ಟು ಏನು ಗೊತ್ತಿದೆ ಗುರುವಿಗೆ, ಅವನೇನು ಹೇಳ್ಕೊಡ್ತಾನೆ, ಏನು ಮಂತ್ರ ಕೊಡ್ತಾನೆ, ಅದೆಲ್ಲ ಮುಖ್ಯ ಆಗೋದಿಲ್ಲ. ಗುರುವಿನ ಹತ್ರ ಬೇಕಾಗಿರೋದು ಇದು ನಿಯತ್ತು, ನಂಬಿಕೆ, ಶ್ರದ್ಧೆ, ಭಕ್ತಿ, ಗೌರವ. ಇದು ಭಾರಿ ದೊಡ್ಡ ಡಿವೈನ್ ಕ್ವಾಲಿಟೀಸ್. ಗ್ರ್ಯಾಟಿಟ್ಯೂಡ್, ಥ್ಯಾಂಕ್ಫುಲ್ನೆಸ್. ಪ್ರತಿಯೊಂದು ಹೆಜ್ಜೆನಲ್ಲೂ ಗುರುವಿನ ಬಗ್ಗೆ ಅಷ್ಟೊಂದು ಗೌರವ ಬರುವಂಥದ್ದೆಲ್ಲ ಕ್ವಾಲಿಟಿ ಅವನಲ್ಲಿ ಬರ್ತಾ ಇರುತ್ತೆ, ಮಗುವಾಗಿದ್ದರೆ ಮಾತ್ರ. ಯಾವಾಗ ನನಗೆ ಗೊತ್ತಿರೋದೆಲ್ಲ ನನಗೆ ಗೊತ್ತು, ಅವ್ನು ಗೊತ್ತಿರೋದೆಲ್ಲ ನನಗೆ ಹೇಳ್ಬಿಟ್ಟಿದ್ದಾನೆ, ನಾನೇ ಹೇಳ್ಬೋದು, ಏನು ಬೇಕಾದ್ರೂ ಹೇಳ್ಬೋದು ಅಂತ ಬಂದಾಗ ಅಲ್ಲಿಗೆ ಕಟ್ಟಾಗೋಯ್ತು. ನೀನು ಗುರು ಪರಂಪರೆಯೇ ಕಟ್ ಮಾಡ್ತೀಯ. ಒಂದು ಗುರುನ ನಾವು ನಂಬಿದಾಗ ನಾವು ಆ ಗುರುನ ಕನೆಕ್ಟ್ ಮಾಡೋದ್ರಲ್ಲಿ ಇಡೀ ಗುರು ಪರಂಪರೆ ನಮ್ಮ ಜೊತೆ ಇರುತ್ತೆ. ಅದಕ್ಕೆ ಆಸ್ಟಿರಿಟಿ ತುಂಬ ಮುಖ್ಯ ಅಂತ ಹೇಳ್ತಾರೆ. ನಂಬಿಕೆ, ಶ್ರದ್ಧೆ, ಒಂದು ಗುರುನ ನಂಬೋದು, ಜೊತೆ ಇರೋದು ಎಲ್ಲ. ಅದಕ್ಕೆ ಗುರು ಏನು ಡಿಮಾಂಡ್ ಮಾಡಲ್ಲ, ಆದರೂ ಗುರು ಡಿಸಿಪ್ಲಿನ್ ಮಾಡ್ತಾನೆ. ಗುರು ಡಿಸಿಪ್ಲಿನ್ ಮಾಡೋದು ಏನಂದರೆ ಕನ್ಫ್ಯೂಸ್ ಆಗದೇ ಇರಲಿ ಅಂತ. ಒಂದು ಸ್ಕೂಲ್ ಆಫ್ ಲರ್ನಿಂಗ್ ಇನ್ನೊಂದು ಸ್ಕೂಲ್ ಆಫ್ ಲರ್ನಿಂಗ್ಗೆ ಬಹಳ ವ್ಯತ್ಯಾಸ ಇರುತ್ತೆ. ಇವನು ಹೇಳೋ ರೀತಿ, ಅವ್ರು ಹೇಳೋ ರೀತಿ ಬೇರೆ ಇರುತ್ತೆ. ಅವ್ರು ಯೂಸ್ ಮಾಡೋ ವರ್ಡ್ಸು, ಬೇರೆಯವ್ರು ಯೂಸ್ ಮಾಡೋ ವರ್ಡ್ಸು ಬೇರೆ ಬೇರೆ ಇರುತ್ತೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರು ಡೀಲ್ ಮಾಡ್ತಾರೆ. ಅದರಿಂದ ಕೆಲವ್ರಿಗೆ ಬರೀ ಮಂತ್ರ ಹೇಳ್ಕೊಡೋದಿರುತ್ತೆ, ಕೆಲವ್ರಿಗೆ ಬರೀ ಜಪ ಮಾಡಿಸೋದಿರುತ್ತೆ, ಕೆಲವರಿಗೆ ಧ್ಯಾನ ಮಾಡಿಸೋದಿರುತ್ತೆ. ಅವ್ರು ಏನು ಕಲಿತಾ ಇದ್ದಾರೋ ಅದನ್ನೇ ಹೇಳ್ಕೊಡ್ತಾರೆ. ಅದರಿಂದ ನಾವು 28 ಕಡೆ ಹೋದರೆ ನಿಮಗೆ ಕಲಿಯೋದಕ್ಕೆ ಕನ್ಫ್ಯೂಸ್ ಆಗುತ್ತಲ್ಲ ಅನ್ನೋದಕ್ಕೆ ತಡೀತಾರೆ ಗುರು. ಮೊದಲು ನೀನು ಕಲಿತು ಪೂರ್ತಿ ಆದಮೇಲೆ ನೀನು ಡಿಸೈಡ್ ಮಾಡು ಹೋಗೋದು ಇರೋದು ಎರಡೂ ಅಂತ. ಅದಕ್ಕೆ ಪ್ರತಿಯೊಂದು ಕಡೆನೂ ಅಷ್ಟೇ ಗುರು ಬುದ್ಧಿಸಮ್ನಲ್ಲಿ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಒಬ್ಬ ಹೇಳ್ತಾನೆ ಆ ಗುರುವಿಗೆ, ನಾನಿಲ್ಲಿ ತುಂಬ ಕಲಿಯೋಕ್ಕೆ ಬಂದೆ, ನನಗೇನು ಕಲಿಯೋಕ್ಕಾಗ್ತಾ ಇಲ್ಲ, ತುಂಬ ಡಿಸ್ಟರ್ಬ್ ಆಗ್ತಾಯಿದೆ ಇಲ್ಲಿ, ನಾನು ಇಲ್ಲಿಂದ ಹೊರಟೋಗ್ತೀನಿ, ನನಗೆ ಪರ್ಮಿಷನ್ ಕೊಡಿ ಅಂತ. ಗುರು ಅಷ್ಟು ಸುಲಭವಾಗಿ ಯಾರನ್ನೂ ಬಿಟ್ಕೊಡಲ್ಲ. ಗುರು ಹೇಳ್ತಾನೆ, ನಾನು ಹೇಳ್ತೀನಿ ಅದನ್ನು ಕೇಳು, ನೀನು ಕೇಳಿದ್ರೆ ನೀನು ಹೋಗ್ಬೋದು, ಎಲ್ಲರೂ ಸಾಧನೆ ಮಾಡ್ಬೋದು. ಇಲ್ಲಿ ತುಂಬ ಮಾತಾಡ್ತಾರೆ, ಗಾಸಿಪ್ ಮಾಡ್ತಾರೆ, ನನ್ನ ಜೊತೆಲಿ ಇರೋರು, ನಂಗೆ ಡಿಸ್ಟರ್ಬ್ ಆಗ್ತಾಯಿದೆ ಅಂತ ಹೇಳ್ತಾರೆ. ಸರಿ, ನಾನು ಹೇಳ್ತೀನಿ ನೋಡು, ಈಗ ಒಂದು ಸ್ಪೂನ್ನಲ್ಲಿ ನೀರು ತಗೋ, ಒಂದು ಇಡೀ ಪ್ರಾಕಾರ ಒಂದು ರೌಂಡ್ ಹೋಗ್ಬಿಟ್ಟು ಬಾ. ನೀರು ಚೆಲ್ಲಬಾರ್ದು, ಆ ನೀರು ಹಾಗೇ ಇರಬೇಕು. ಆವಾಗ ನಾನು ಕಳಿಸ್ತೀನಿ, ನೀನು ಗೆಲ್ತೀಯ, ನೀ ಗೆದ್ದೆ ಅಂತ ಅನ್ಕೋ, ಹೋಗು, ನೀನು ಇಲ್ಲಿಂದ ಎಲ್ಲಿ ಬೇಕಾದರೂ ಹೋಗ್ಬೋದು. ಇವನು ಸ್ಪೂನಲ್ಲಿ ನೀರು ತೊಗೊಂಡು ಒಂದು ರೌಂಡ್ ಹೋಗ್ತಾನೆ. ನಿಜವಾಗ್ಲೂ ಭಾಳ ಏಕಾಗ್ರತೆಯಿಂದ ಹೋಗ್ತಾನೆ. ವಾಪಸ್ ಬರ್ತಾನೆ ಗುರುಗಳ ಹತ್ರ, ನೀರು ಚೆಲ್ತಾ ಇಲ್ಲ, ಏಕಾಗ್ರತೆಯಿಂದ ಇದೆಯಾ? ಹೌದು. ಇವಾಗ ನಾನು ಹೋಗ್ಬೋದಲ್ವಾ, ನಾನು ಕರೆಕ್ಟಾಗಿ ಹೋಗ್ಬಿಟ್ಟು ಬಂದಿದ್ದೀನಿ. ನೀನು ಈ ಥರ ಹೋಗ್ತಿದ್ದಾಗ ಯಾರ್ದಾದ್ರೂ ಗಾಸಿಪ್ ಕೇಳಿಸ್ತಾ, ನಿನ್ನ ಜೊತೆಲಿರೋರು ಯಾರಾದರೂ ಗಲಾಟೆ ಮಾಡಿದ್ರಾ? ಏನು ಡಿಸ್ಟರ್ಬ್ ಆಯಿತು? ನನಗೇನು ಡಿಸ್ಟರ್ಬ್ ಆಗಲಿಲ್ಲ. ಯಾರು ಮಾತಾಡಿದ್ರು ನನಗೇನೂ ಕೇಳಿಸ್ತಿಲ್ಲ. ಅವ್ರು ಏನು ಮಾತಾಡ್ಕೊಳ್ತಿದ್ದಾರೋ ನನಗೆ ಗೊತ್ತೇ ಆಗಿಲ್ಲ, ಹಾಕಿ ಹೋಗ್ಬಿಟ್ಟು ಬಂದೆ. ಇವಾಗ ಇಷ್ಟು ದಿನ ಗಲಾಟೆ ಇತ್ತಲ್ವ, ಈಗಲೂ ಇತ್ತಲ್ವ, ಏಕಾಗ್ರತೆಯಿಂದ ಇದ್ದಿದ್ದರಿಂದ ನೀನು ಅದ್ಯಾವುದೂ ತಗಲಿಲ್ಲ. ನೀನು ಕಲ್ತಿದ್ದೇನು? ಇಲ್ಲಿರಬೇಕು ಗಲಾಟೆಯಲ್ಲಿ, ಏಕಾಗ್ರತೆಯಲ್ಲಿರಬೇಕು ಅಂತ ಗುರು ಬಿಟ್ಕೊಡಲ್ಲ ಶಿಷ್ಯನ. ಹಾಗೆ ನಾವು ಶ್ರದ್ಧೆಯಿಂದ ಇದ್ದರೆ ಗುರು ಏನು ಅಂತ ಗೊತ್ತಾಗುತ್ತೆ. ನಾವು ಶ್ರದ್ಧೆಯಿಂದ ಇಲ್ಲದೆ ಇದ್ದರೆ ಗುರುನ ಪರೀಕ್ಷೆ ಮಾಡ್ತೀವಿ, ಯಾರಿರೋ ಜಾಗನ ಪರೀಕ್ಷೆ ಮಾಡ್ತೀವಿ. ಹಾಗೆ ಹೋಗ್ತಾ ಹೋಗ್ತಾ ಎಲ್ಲ ಗುರುಗಳನ್ನೂ ಪರೀಕ್ಷೆ ಮಾಡ್ತೀವಿ, ಕಂಪೇರ್ ಮಾಡ್ತೀವಿ. ಆಗ ಗುರುನ ಜಡ್ಜ್ ಮಾಡೋ ಥರ ಆಗಿಬಿಟ್ಟಾಗ ದುರಹಂಕಾರದಲ್ಲಿ ನಮಗೆಲ್ಲೂ ಗುರುಗಳು ಸಿಗೋದೇ ಇಲ್ಲ. ಯಾವತ್ತೂ ಒಂದು ಗುರು ಸಿಕ್ಕಿದ ಮೇಲೆ ನೀವು ಅಲ್ಲಿಂದ ಹೋಗ್ತೀರಾ ಅಂದರೆ ನೀವು ಗುರು ಮೇಲೆ ಹಾಕಬಾರ್ದು, ಜ್ಞಾನದ ಮೇಲೆ ಹಾಕಬಾರ್ದು. ನೀವು ಸರಿಯಾಗಿ ಕಲೀಲಿಲ್ಲ ಅಂತ ಒಪ್ಕೊಂಡಾಗ ಬೇರೆ ಗುರು ಹತ್ರ ನಿಮಗೆ ಜಾಗ ಇರುತ್ತೆ, ಇಲ್ಲದಿದ್ದರೆ ಎಲ್ಲೂ ಇರಲ್ಲ. ಧ್ಯಾನಕ್ಕೆ
ಪ್ರಾಮುಖ್ಯತೆಯನ್ನ ಕೊಡದೇ ಇರುವಂತಹ ಪಂಥಗಳು ಇದೆಯಾ ಅಮ್ಮ? ಆ್ಯಕ್ಚುಲಿ ಯಾವ ಯಾವ ಪಂಥನೂ ಧ್ಯಾನಕ್ಕೆ ಪ್ರಾಮುಖ್ಯತೆ ಕೊಡದೇ ಇರೋದು ಇಲ್ಲವೇ ಇಲ್ಲ. ಆದರೆ ಬಾಯ್ನಲ್ಲಿ ಹೇಳದೇ ಇರ್ಬೋದು, ಅವರು ಯೋಗ ಸಾಧನೆ ಅಂದ ತಕ್ಷಣ ಧ್ಯಾನದಲ್ಲೇ ಮುಗಿಬೇಕದು, ಧ್ಯಾನದಿಂದಲೇ ಪ್ರಾರಂಭ ಆಗಬೇಕು. ಅದಕ್ಕೆ ಹೇಳ್ತಾರೆ ಯೋಗ ಬಿಗಿನ್ಸ್ ಇನ್ ಯು, ಇಟ್ ವಿಲ್ ಹ್ಯಾಪನ್ ಇನ್ ಯು, ಇಟ್ ವಿಲ್ ಎಂಡ್ ಇನ್ ಯು ಅಂತ ಹೇಳ್ತಾರೆ. ಅದರಿಂದ ಧ್ಯಾನನ ಸಪ್ರೇಟ್ ಮಾಡೋಕ್ಕಾಗಲ್ಲ. ಧ್ಯಾನ ನಮ್ಮ ಸ್ವರೂಪ. ಅದರಿಂದ ಸ್ವರೂಪದಿಂದ ಪ್ರಾರಂಭ ಆಗೋದು ಒಂದು ಕ್ರಮ, ಸ್ವರೂಪಕ್ಕೆ ಹೋಗೋದು ಒಂದು ಕ್ರಮ. ಕೆಲವು ಪಂಥಗಳು ಮೊದಲು ನಿಯಮ, ಯಮ, ಪ್ರಾಣಾಯಾಮ, ಪ್ರತ್ಯಾಹಾರ ಇದನ್ನು ಬಾಡಿ ಡಿಸಿಪ್ಲಿನ್ ಮಾಡ್ಕೋ, ಆಮೇಲೆ ನಿಧಾನವಾಗಿ ನಿನ್ನ ಮನಸ್ಸನ್ನು ಶುದ್ಧಿ ಮಾಡು, ಆಮೇಲೆ ನಿನ್ನ ಬುದ್ಧಿಯನ್ನು ಹತೋಟಿನಲ್ಲಿಟ್ಕೋ, ಆಮೇಲೆ ನೀನು ಯಾರು ಅಂತ ತಿಳ್ಕೊ, ನೀನು ಜೀವಾತ್ಮ ಅಂತ ಗೊತ್ತಾದ್ಮೇಲೆ ಪರಮಾತ್ಮನಲ್ಲಿ ಸೇರು ಅನ್ನೋ ಪಂಥ ಒಂದಿರುತ್ತೆ. ಇನ್ನೊಂದು ಪಂಥ ಆ ಥರ ಪರಮಾತ್ಮ ಅನ್ನೋದು ಜೀವಾತ್ಮ ಅನ್ನೋದು ಬೇರೆ ಬೇರೆ ಅಲ್ಲ, ನಾವೆಲ್ಲ ಒಂದೇ, ಆ ಥರ ಬೇರೆ ಇಲ್ಲ ಅನ್ನೋದು ಅದು ಒಂದು ಪಂಥ ಇದೆ. ಎಲ್ಲರಲ್ಲೂ ನಾನೇ ಅಂತ ನೋಡೋ ಪಂಥನೂ ಇದೆ. ಅದರಿಂದ ಅವರವ್ರ ಗುರುಗಳು ಯಾವ್ಯಾವ ರೀತಿ ಅವರು ಸೇರಿದ್ರು, ಪರಮಾತ್ಮನಲ್ಲಿ ಒಂದಾದರು, ಅದರ ಮೇಲೆ ಆ ಸ್ಕೂಲ್ ಆಫ್ ಲರ್ನಿಂಗ್ ಇರುತ್ತೆ. ಅದರಿಂದ ನಾವು ಧ್ಯಾನ ಇಲ್ಲದೆ ಈ ಒಂದು ಪಂಥ ಇದೆ ಅಂತ ಎಲ್ಲೂ ಡಿಕ್ಲರೇಷನ್ ಇಲ್ಲ. ಧ್ಯಾನ ಅನ್ನೋದು ಒಂದು ಸ್ಥಿತಿ. ಆದ್ದರಿಂದ ಪ್ರತಿಯೊಬ್ಬರೂ ಆ ಸ್ಥಿತಿನಲ್ಲೇ ಇರೋದು. ಆ ಸ್ಥಿತಿ ನಮ್ಮ ಸ್ವಭಾವ. ಪ್ರತಿಯೊಂದು ಪಂಥದವರು ಯಾವ್ಯಾವ ಥರ ಧ್ಯಾನ ಮಾಡ್ತಾರೆ, ಏನೇನು ಥರ ಇನ್ಸಿಯೇಷನ್ ತೊಗೊಂಡಿದ್ದಾರೆ, ಯಾವ್ಯಾವ ಜಪ ಮಾಡ್ತಾರೆ, ಯಾವ್ಯಾವ ದೇವ್ರನ್ನ ಅವ್ರು ಪೂಜೆ ಮಾಡ್ತಾರೆ, ಎಲ್ಲರೂ ಧ್ಯಾನದಲ್ಲೇ ಮುಗಿಬೇಕು. ಆ ದೇವರ ಹೆಸರು ಕಳಿಬೇಕು, ದೇವರ ಆಕಾರ ಹೋಗಬೇಕು, ನಿರಾಕಾರಕ್ಕೆ ಹೋಗಲೇಬೇಕು. ಅದಕ್ಕೆ ನೀವು ಕೃಷ್ಣನಾದರೂ ಪೂಜೆ ಮಾಡಿ, ಹನುಮಂತನಾದರೂ ಪೂಜೆ ಮಾಡಿ, ಗಣಪತಿನಾದರೂ ಪೂಜೆ ಮಾಡಿ, ಜೀಸಸ್ನಾದರೂ ಪೂಜೆ ಮಾಡಿ, ಬುದ್ಧನಾದರೂ ಪೂಜೆ ಮಾಡಿ, ಆಕಾರ ಒಂದು ಲೆವೆಲ್ಗೆ ಹೊಟ್ಟೋಗಬೇಕು, ಅವ್ರ ಕ್ವಾಲಿಟಿ ಉಳ್ಕೋಬೇಕು. ಆ ಕ್ವಾಲಿಟಿ ಪರಮಾತ್ಮನ ಆ ಡಿವೈನ್ ನೇಚರ್ ಒಂದಾಗಬೇಕು. ಎಲ್ಲದರಲ್ಲೂ ಸಟ್ಲಿಟಿಗೆ ಹೋಗಲೇಬೇಕಾಗತ್ತೆ. ಅದಕ್ಕೆ ಧ್ಯಾನ ಬಿಟ್ಟ ಪಂಥ ಇಲ್ಲ. ಅಮ್ಮ, ಕರ್ಮಯೋಗ, ಭಕ್ತಿ ಯೋಗ ಅಂತ ಇರುವ ಹಾಗೆ ಧ್ಯಾನ ಯಾವ ಯೋಗಕ್ಕೆ ಸೇರುತ್ತೆ? ಧ್ಯಾನ ಒಂದು ಅವಸ್ಥೆ. ಆದ್ದರಿಂದ ಇಟ್ಸ್ ಎ ಸ್ಟೇಟ್ ಆಫ್ ಅವರ್ ಬೀಯಿಂಗ್. ಸೊ ನಾವು ಎಲ್ಲಿದ್ದರೂ ಯಾವ ಯೋಗ ಮಾಡ್ತಿದ್ರೂ ಇದು ಎಲ್ಲದಕ್ಕೂ ಕಾಮನ್. ಕರ್ಮಯೋಗನೂ ಕೂಡ ಧ್ಯಾನದಿಂದನೇ ಆಗಬೇಕು. ಭಕ್ತಿಯೋಗ ಧ್ಯಾನದಲ್ಲಿ ನಿಮ್ಮ ಭಕ್ತಿ ಧ್ಯಾನದಿಂದಲೇ, ಧ್ಯಾನಕ್ಕಾಗಿ. ಧ್ಯಾನ ಅನ್ನೋದೇನೆ ನಮ್ಮ ಗುರಿ ಮತ್ತು ಪ್ರಾರಂಭವೂ ಕೂಡ ನಮ್ಮ ಸ್ವರೂಪವೇ ಅದಲ್ವಾ. ಅದರಿಂದ ವಿಸ್ಡಮ್ ಅಂತೀವಲ್ಲ, ಇದು ಜ್ಞಾನ ಯೋಗ ಅಂತ ಕರಿತೀವಿ. ಈ ಜ್ಞಾನ ಯೋಗಕ್ಕೂ ಕೂಡ ಆ ಜ್ಞಾನ ಬಿಡುಗಡೆಯಿಂದನೇ ಬರುವಂಥದ್ದು. ಆತ್ಮಜ್ಞಾನ ಬಿಡುಗಡೆಯಿಂದ, ನಮ್ಮ ಒಳಗಡೆ ಅಹಂಕಾರದಿಂದ ಬಿಡುಗಡೆ ಆದ ತಕ್ಷಣ ಬರೋ ಜ್ಞಾನವೇ ವಿವೇಕ ಜ್ಞಾನ. ಅದರಿಂದ ಅದು ಧ್ಯಾನ ಸ್ಥಿತಿ. ಧ್ಯಾನದಿಂದ, ಆ ಬಿಡುಗಡೆಯಿಂದ ಜ್ಞಾನ, ದಟ್ ಈಸ್ ವಿಸ್ಡಮ್. ಅಂದರೆ ಜ್ಞಾನಯೋಗಕ್ಕೂ ಧ್ಯಾನ ಬೇಕು. ನಿಮಗೆ ಒಂದು ಬುದ್ಧಿಯನ್ನು ಶೋಧಿಸೋಕ್ಕೂ ಕೂಡ, ಆ ಬುದ್ಧಿಯನ್ನು ಸಮತೋಲನಕ್ಕೆ ತಗೊಂಡು ಹೋಗೋಕ್ಕೂ ಕೂಡ ಧ್ಯಾನವೇ ಸಮತ್ವಂ ಯೋಗ ಮುಚ್ಯತೆ ಅಂತಾರೆ. ಆ ಬುದ್ಧಿ ಸಮತ್ವಕ್ಕೆ ಬಂದಾಗ ಆ ಧ್ಯಾನ ಆಗುತ್ತೆ. ಧ್ಯಾನದಲ್ಲೇ ಯೋಗ. ಬುದ್ಧಿಯೋಗವೂ ಧ್ಯಾನದಿಂದ ಮುಗಿಯುತ್ತೆ. ಅಂದರೆ ಪ್ರತಿಯೊಂದು ನಮ್ಮ ಸ್ವರೂಪದಿಂದಲೇ ಪ್ರಾರಂಭವಾಗಿ ನಮ್ಮ ಸ್ವರೂಪದಲ್ಲೇ ಲೀನವಾಗುತ್ತೆ. ಭಕ್ತಿಯೋಗ, ಚಾನಲೈಸೇಷನ್ ಆಫ್ ಎಮೋಷನ್, ಅದು ನಾವು ಧ್ಯಾನದಲ್ಲಿದ್ದಾಗಲೇ ಕರೆಕ್ಟ್ ಎಮೋಷನ್ಸು ಎಲ್ಲೆಲ್ಲಿ ಚಾನಲ್ ಮಾಡಬೇಕೋ ಆ ಥರ ಚಾನಲ್ ಆಗುತ್ತೆ. ರೈಟ್ ಎಮೋಷನ್, ರೈಟ್ ಟೈಮ್, ರೈಟ್ ಆ್ಯಕ್ಷನ್, ರೈಟ್ ಎಕ್ಸ್ಪ್ರೆಷನ್ ಅದರಿಂದ ಬರುತ್ತೆ. ಹಾಗೆ ಕರ್ಮಯೋಗನೂ ಅಷ್ಟೇ. ನೋಡಿ, ಎಲ್ಲ ಯೋಗಗಳು ಬೇರೆ ಬೇರೆ ಅಲ್ಲ. ಯಾರು ಬೇರೆ ಬೇರೆ ಅಂತ ತಿಳ್ಕೊಂಡು ಸಾಧನೆ ಮಾಡೋಕ್ಕೆ ಹೋಗ್ತಾರಲ್ಲ, ಅವರು ಎಲ್ಲರೂ ರೀಚ್ ಆಗಲ್ಲ. 4 ಯೋಗನೂ ಒಂದೇ, 4 ಬಾಗಲಷ್ಟೇ. ಅದು ಯಾವ್ದು ಆರಿಸ್ಕೊಂಡ್ರೂ ಧ್ಯಾನಕ್ಕೆ ಹೋಗೋದು. ಎಲ್ಲಿಂದ ಹೊರಗೆ ಬಂದ್ರೂ ನಾವು ಧ್ಯಾನದಿಂದ ಬಂದಿದ್ದಂಗೆ. ಅದಕ್ಕೆ ಫಸ್ಟು ಪ್ರಾರಂಭ ಆಗೋದೇನೆ ಜ್ಞಾನದಿಂದ. ಜ್ಞಾನಯೋಗ ಈಸ್ ವಿಸ್ಡಮ್ ಆ್ಯಂಡ್ ಆಲ್ಸೋ ಟು ನೋ ಯುವರ್ ಓನ್ ಸೆಂಟರ್. ಧ್ಯಾನದಲ್ಲೇ ನಮ್ಮ ಸೆಂಟ್ರ್ ಏನು,
ನಾವು ಯಾರು ಅಂತ ಗೊತ್ತಾಗೋದು. ಇದು ಜ್ಞಾನ ಯೋಗ. ಯಾವಾಗ ನಮ್ಮ ಬುದ್ಧಿಯನ್ನು ಸರಿಯಾಗಿ ನಾವು ಶೋಧಿಸ್ಕೊಳ್ತೀವಿ, ಅದರ ಪವರ್ ಏನು ಅಂತ ತಿಳ್ಕೊಳ್ತೀವಿ, ಇದನ್ನು ರಾಜಯೋಗ ಅಂತಾರೆ. ಇಟ್ಸ್ ಎ ಟೋಟಲಿ ಟು ನೋ ದಿ ಪವರ್ ಆಫ್ ಅವರ್ ಇಂಟೆಲಿಜೆನ್ಸ್. ಬುದ್ಧಿಶಕ್ತಿ ಎಷ್ಟಿದೆ ಅಂತ ತಿಳಿಯೋದು ರಾಜಯೋಗ. ಅದರಿಂದ ಧ್ಯಾನದಲ್ಲೇ ಗೊತ್ತಾಗೋದು ನಮ್ಮ ಬುದ್ಧಿ ಲೆವೆಲ್ ಮಟ್ಟ ಏನು ಅಂತ. ಹಾಗೆ ಟು ಚಾನಲ್ ಯುವರ್ ಎಮೋಷನ್ ಯು ನೀಡ್ ಭಕ್ತಿ ಯೋಗ. ಭಕ್ತಿ ಯೋಗ ಇಸ್ ಚಾನಲೈಸೇಷನ್ ಆಫ್ ಎಮೋಷನ್. ಒಂದು ವಿಸ್ಡಮ್, ಒಂದು ವಿಲ್ ಪವರ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ, ಒಂದು ಭಕ್ತಿ ಎಮೋಷನ್ನ ಚಾನಲ್ ಮಾಡೋಕ್ಕೆ. ಚಾನಲ್ ಆದಮೇಲೆ ನೀವು ಮಾಡೋ ಕೆಲಸ ಎಲ್ಲ ಕರ್ಮಯೋಗ. ಆ್ಯಕ್ಷನ್, ವೆನ್ ದಿ ಎಮೋಷನ್ ಕಮ್ಸ್ ಇನ್ ಟು ಆ್ಯಕ್ಷನ್, ದಟ್ ಈಸ್ ಕರ್ಮಯೋಗ. ವಿತೌಟ್ ಭಕ್ತಿ ದೇರ್ ಇಸ್ ನೋ ಕರ್ಮ. ಅದಕ್ಕೆ ವಿಸ್ಡಮ್, ವಿಲ್, ಲವ್, ಆ್ಯಕ್ಷನ್. ವಿಸ್ಡಮ್ ಈಸ್ ಜ್ಞಾನಯೋಗ, ವಿಲ್ ಈಸ್ ರಾಜಯೋಗ, ಆ್ಯಂಡ್ ಲವ್ ಈಸ್ ಭಕ್ತಿ ಯೋಗ, ಆ್ಯಕ್ಷನ್ ಈಸ್ ಕರ್ಮಯೋಗ. ಕನೆಕ್ಷನ್ ಇದೆ. ಅಮ್ಮ, ಧ್ಯಾನಕ್ಕೆ ಪ್ರಾಮುಖ್ಯತೆಯನ್ನು ಕೊಡದೇ ಇರುವಂತಹ ಪಂಥಗಳು ಇದೆಯಾ ಅಮ್ಮ? ಇದು ಪಂಥ ಅಂತ ಹೇಳೋಕ್ಕಿಂತ ಈ ಪತಂಜಲಿ ಯೋಗ ಸೂತ್ರದಲ್ಲಿ ಧ್ಯಾನ ಕೊನೆಯಲ್ಲಿ ಹಾಕಿದ್ದಾರೆ, ಕೊನೆ ಮೆಟ್ಲು ಅಂತ ಹಾಕಿದ್ದಾರೆ. ಈ ಲಾಜಿಕಲ್ ಮೈಂಡು ಸ್ಟೆಪ್ ಬೈ ಸ್ಟೆಪ್ ಕಲಿಯುತ್ತೆ, ಆಮೇಲೆ ಎವಲ್ಯೂಷನ್ನಲ್ಲಿ ನಂಬುತ್ತೆ. ಆದರೆ ಹೃದಯ ರೆವಲ್ಯೂಷನರಿ, ಸ್ಟೆಪ್ ಬೈ ಸ್ಟೆಪ್ ನಂಬಲ್ಲ, ಲೀಪ್ ತಗೊಳ್ಳೋದನ್ನು ನಂಬುತ್ತೆ. ಮೆಕ್ಯಾನಿಕಲ್ ಆಗಿರೋದು ನಂಬಲ್ಲ. ಇನ್ನೆವಿಟಬಿಲಿಟಿ ಇಲ್ಲ ಇದಕ್ಕೆ. ಮೆಕ್ಯಾನಿಕಲ್ ಆಗಿ ನಂಬಲ್ಲ. ಇಟ್ ಈಸ್ ಟೋಟಲಿ ಇರ್ರೆಲೆವೆಂಟ್ ಆ್ಯಂಡ್ ಇನ್ನೆವಿಟಬಲ್. ಮಾಡಬೇಕಾ ಮಾಡಿಬಿಡ್ತೆ, ವೆರಿ ಸ್ಪಾಂಟೇನಿಯಸ್ ಹೃದಯ. ಅದಕ್ಕೆ ಪಂಥ ಅನ್ನೋದು ನಾವು ಹೊರಗಡೆಯಿಂದ ಮಾಡ್ಕೊಂಡಿರೋದು. ಯಾರೋ ಗುರುಗಳು ಫಾಲೋ ಮಾಡಿ ಆ ಫಾಲೋ ಮಾಡ್ತಾ ಇರೋದನ್ನು ಆ ಸ್ಕೂಲ್ನ ಆ ಹೆಸರನ್ನ ಕರೆದಿರ್ತಾರೆ. ಇದೆಲ್ಲನೂ ಒಂದು ಸ್ಕೂಲ್ ಯಾವುದಾದ್ರೂ ಒಂದು ಗುರುನ ನೀವು ನಿಷ್ಠೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಒಂದು ಗುರು ರಿಲೇಷನ್ಶಿಪ್ನಲ್ಲಿ ಒಂದು ಗುರುನ, ಒಂದು ಸ್ಕೂಲ್ ಆಫ್ ಲರ್ನಿಂಗ್ಗೆ ನೀವು ನಿಮ್ಮನ್ನು ಸಂಪೂರ್ಣ ಒಪ್ಪಿಸ್ಕೊಂಡ್ರೆ, ಆ ಪ್ರಾಸೆಸ್ನಲ್ಲಿ ನಿಮಗೆಷ್ಟು ಭಕ್ತಿ ಇದೆ, ಎಷ್ಟು ಶ್ರದ್ಧೆ ಇದೆ ಕಲಿಯೋದ್ರಲ್ಲಿ, ಗುರುನಲ್ಲಿ, ದ್ಯಾಟ್ ಕ್ವಾಲಿಟಿ ಇನ್ ಯು ಸಿ ಯುವರ್ ಅಂತರ್ಯಾಮಿ ಇನ್ಸೈಡ್. ಗುರುಗೇನು ಲಾಭ ಇಲ್ಲ, ಆ ನಾಲೆಡ್ಜ್ಗೂ ಲಾಭ ಇಲ್ಲ, ನಿಮಗೆ ಲಾಭ ಇದೆ. ಬಿಕಾಸ್ ಆಫ್ ಯುವರ್ ಶ್ರದ್ಧಾ ಯು ಬಿಕಮ್ ಪ್ಯೂರ್, ಯು ಬಿಕಮ್ ಎಲಿವೇಟೆಡ್ ಎಮೋಷನ್ಸ್. ಅದಕ್ಕೆ ನಿಮಗೆ ಏನೋ ಸಿಗೋದು. ನೀನು ಸರೆಂಡರ್ ಆದರೆ ಗುರುಗೇನೂ ಲಾಭ ಇಲ್ಲ, ನಿನಗೆ ಯು ಸಿ ದಿ ಅಂತರ್ಯಾಮಿ ಇನ್ ಯು. ಎಲ್ಲರಲ್ಲೂ ಅಂತರ್ಯಾಮಿ ಇದ್ದಾನೆ, ಸರ್ವಾಂತರ್ಯಾಮಿ ಇದ್ದಾನೆ. ಅದರಿಂದ ಅವರವರು ಅಂತರ್ಯಾಮಿಯನ್ನು ಕಂಡುಕೊಂಡ್ಬಿಟ್ರೆ ಆವಾಗ ಅವ್ರಿಗೆ ಆ ಪಂಥ ಈ ಪಂಥ ಅನ್ನೋದು ಹೊರಟೋಗುತ್ತೆ. ಆವಾಗ ಈ ಕೊನೇ ಲಾಸ್ಟ್ ಸ್ಟೇಜ್ ಏನಿದೆ ಸಮಾಧಿ ಅಂತ ಹೇಳೋದು, ಅದು ಅವ್ರಿಗೆ ಪ್ರಾರಂಭ ಆಗುತ್ತೆ. ಧ್ಯಾನ, ಧಾರಣ, ಸಮಾಧಿ ಅಂತ ಹೇಳ್ತೀವಿ. ಅದನ್ನು ಕೆಲವರು ಲಾಜಿಕಲ್ ಆಗಿ ಯೋಚನೆ ಮಾಡೋರು, ನಮಗೆ ಸಮಾಧಿ ಸಾಧ್ಯ ಇಲ್ಲ, ಧ್ಯಾನ, ಧಾರಣ, ಸಮಾಧಿ ಎಲ್ಲ ಬಿಟ್ಟವ್ರಿಗೆ ಆಮೇಲೆ ಎಲ್ಲ ಬಿಡಬೇಕದಕ್ಕೆ, ಆಮೇಲೆ ಅದು ಸಿಗೋದು. ಯಮ ನಿಯಮ ನಮಗೆ ಆಸನ ಮಾಡ್ಕೊಂಡಿರೋಣ, ನಮ್ಮಿಷ್ಟೇ ಯೋಗ ಅಂದರೆ ಆಮೇಲೆ ಪ್ರಾಣಾಯಾಮ ಪ್ರತ್ಯಾಹಾರಕ್ಕೆ ಬರೋಣ, ಆಮೇಲೆ ಧ್ಯಾನ, ಧಾರಣ, ಸಮಾಧಿ ಅಂತ ಅವರೇ ಡಿವೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಖಂಡಿತ ಆ ಥರ ಡಿವೈಡ್ ಮಾಡ್ಕೊಂಡು ಅದು ಅರ್ಥ ಮಾಡ್ಕೊಳ್ಳೋಕ್ಕಿರೋದು. ಮೊದಲು ಹೊರಗಡೆಯಿಂದ ಒಳಗಡೆ ಹೋಗೋದು ಒಂದು ಕ್ರಮ ಇದೆ. ಎಲ್ಲರೂ ಹೊರಗಡೆಯಿಂದ ಒಳಗಡೆ ಹೋಗಬೇಕು ಅಂತಿಲ್ಲ. ಹೊರಗಡೆ ಹೋಗುವಾಗಲೇ ಒಳಗಡೆ ಗೊತ್ತಾಗತ್ತೆ ಯಾರು ಸೂಕ್ಷ್ಮವಾಗಿದ್ದಾರೋ, ಯಾರಿಗೆ ಆ ಒಂದು ಪೇಸ್ ಫಾಸ್ಟ್ ಇದೆಯೋ, ಅಂದರೆ ತುಂಬ ಬೇಗ ಹೋಗಬೇಕು ಅನ್ನೋದಿದೆಯೋ, ಸಂಸ್ಕಾರಗಳಿದೆಯೋ, ಅವರು ಬಾಡಿ ತಿಳ್ಕೊಳ್ತಾ ಅವರಿಗೆ ಸೋಲ್ ಗೊತ್ತಾಗ್ತಾ ಇರುತ್ತೆ. ಬಿಕಾಸ್ ಅವ್ರ ಬಾಡಿ ಹ್ಯಾಬಿಟ್ ಮೇಲೆ ತಿಳ್ಕೊಳ್ಳಲ್ಲ, ಇನ್ಸ್ಟಿಂಕ್ಟಲ್ಲಿ ತಿಳ್ಕೊಳ್ತಾರೆ. ದೇ ಗೋ ಡೀಪ್ ಇನ್ ಟು ದ ಬಾಡಿ, ದೇ ಗೋ ಡೀಪ್ ಇನ್ ಟು ದ ಚಕ್ರಾಸ್, ದೇ ಹ್ಯಾಂಡಲ್ ದೇರ್ ಚಕ್ರಾಸ್, ಎನರ್ಜಿ ಸೆಂಟರ್ಸ್. ದೇ ಗೋ ಡೀಪರ್ ಆ್ಯಂಡ್ ಡೀಪರ್. ಬಾಡಿ ಅರ್ಥ ಆಗ್ದಾಗಲೇ ಅವ್ರ ಬಾಡಿ ಅಂತ ನೋಡೋದೇ ಇಲ್ಲ, ಅದೊಂದು ಎನರ್ಜಿ ಬಂಡ್ಲ್ ಅಂತ ನೋಡ್ತಾರೆ. ಹೊರಡೋವಾಗಲೇ ಬಾಡಿನಲ್ಲೇ, ಬಾಡಿ ಅರ್ಥ ಮಾಡ್ಕೊಳ್ಳೋವಾಗಲೇ
ಅವರು ಪಂಚಕೋಶಗಳನ್ನು ಒಂದು ಅಂತ ತಿಳ್ಕೊಳ್ತಾರೆ, ಪಂಚ ಇಂದ್ರಿಯಗಳನ್ನು ಒಂದು ಮಾಡ್ತಾರೆ. 6th ಇಂದ್ರಿಯ, 6ನೇ ಇಂದ್ರಿಯ ಯಾವುದು? ಅವರ ಮನಸ್ಸನ್ನು ಸರಿಯಾಗಿ ಹದವಾಗಿಟ್ಕೊಳ್ತಾರೆ. ಅದನ್ನು ಟೇಮಿಂಗ್ ಅಂತಾರೆ, ಅದನ್ನು ಚೆನ್ನಾಗಿ ನಿಯಂತ್ರಿಸ್ಕೊಳ್ತಾರೆ ಮನಸ್ಸನ್ನು. ಇದೆಲ್ಲ ಹೊರಗಡೆಯಿಂದ ಮಾಡೋದೇನೆ. ಬರೀ ಯೋಗ ಅಂದರೆ ಬರೀ ಒಳಗಡೆಗಲ್ಲ, ಹೊರಗಡೆಯಿಂದ ನಾವು ಡಿಸಿಪ್ಲಿನ್ ಮಾಡೋದನ್ನೇ ನಾವು ಶ್ರದ್ಧೆ ಅಂತ ಹೇಳ್ತೀವಿ. ಶ್ರದ್ಧೆ ಏನು? ಅವರ ಡಿಪ್ರೆಷನ್ ರೀತಿಯ ಮಾನಸಿಕ ತೊಂದರೆಗಳು ಅಥವಾ ಮಾನಸಿಕ ಕಾಯಿಲೆಗಳು ಧ್ಯಾನದಿಂದ ಗುಣಮುಖವಾಗುತ್ತಾ? ನೀವು ಈ ತರದ ಯಾರು ತೊಂದರೆಗಳಿದ್ದವರಿಗೆ ಕೌನ್ಸಿಲಿಂಗ್ ಮುಖಾಂತರ ಅಥವಾ ಧ್ಯಾನದ ಮುಖಾಂತರ ಅವರನ್ನು ಡಿಪ್ರೆಷನ್ ಇಂದ ಆಚೆ ಬಂದಿರುವಂತಹ ನಿಮ್ಮಲ್ಲಿ ಯಾವ್ದಾದ್ರು ಎಕ್ಸಾಂಪಲ್ ಇದೆಯಾ ಅಮ್ಮ? ನಮ್ಮ ಜೊತೆ ಹಂಚ್ಕೊಳ್ಳಿ ದಯವಿಟ್ಟು. ಹೇಗೆ ದೇಹ ಜರ ಮೃತ್ಯು ರೋಗ ಬಾಧೆ ಇರುತ್ತೋ ಅದರ ಪರಿಣಾಮವಾಗಿ ನಮ್ಮ ಮನಸ್ಸಿನಲ್ಲೂ ಕೂಡ ಎಲ್ಲರಿಗೂ ಕೂಡ ಮಾನಸಿಕವಾದ ತೊಂದರೆ ಇದ್ದೇ ಇದೆ. ಮಾನಸಿಕ ತೊಂದರೆ ಇಲ್ಲದೆ ಇರೋರು ಇಲ್ಲವೇ ಇಲ್ಲ. ಪರ್ಸೆಂಟೇಜ್ ವ್ಯತ್ಯಾಸ ಇರ್ಬೋದು, ಒಂದು 20%, 25% ಆದರೂ ಇದ್ದೇ ಇರುತ್ತೆ. ಕೆಲವ್ರಿಗೆ ಮ್ಯಾನೇಜಬಲ್ ಅಂತಾರೆ, ಅಂದರೆ ಅವ್ರಿಗೆ ಗೊತ್ತು ಅದನ್ನು ಮ್ಯಾನೇಜ್ ಮಾಡೋ ಥರ ಅವ್ರ ಕೈ ಆಗಿರುತ್ತೆ, ಅವ್ರಿಗೆ ಶಕ್ತಿ ಇರುತ್ತೆ. ಕೆಲವ್ರಿಗೆ ಇರಲ್ಲ, ಕೆಲವರು ಲೇಟಾಗಿ ತೊಗೊಳ್ತಾರೆ, ಕೆಲವರು ಹೀಗೆ ಕೋಪ ಬೇಗ ಬರುತ್ತೆ, ಕೆಲವರು ಕೋಪ ಬಂದರೆ ಹೋಗೋದೇ ಇಲ್ಲ, ವಾರಗಟ್ಟಲೆ ಎಳೀತಾರೆ, ಕೆಲವರು ತಿಂಗಳಗಟ್ಟಲೆ ಎಳೀತಾರೆ. ಆ ಥರ ಡಿಫ್ರೆನ್ಸ್ ಇರುತ್ತೆ. ನಾನು ಕ್ಲಾಸ್ ಮಾಡುವಾಗ ಫಸ್ಟು ಯಾರೂ ನಾವು ಹುಚ್ಚರು ಅಂತ ಹೇಳಲ್ಲ, ಆದರೆ ಎಲ್ಲರೂ ಹುಚ್ಚರೇನೆ. ಎಲ್ಲರಿಗೂ ಮಾನಸಿಕ ತೊಂದರೆ ಇದ್ದೇ ಇದೆ. ಒಂದು ನೆಗಡಿ ಕೆಮ್ಮು ಹೇಗೆ ಬರುತ್ತೋ ಹಾಗೆ ಅಲ್ಲೂ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ಏರುಪೇರು ಇರುತ್ತೆ, ಟೆನ್ಷನ್ನು, ಆ್ಯಂಗ್ಸೈಟಿ, ಅದು ಇದು ಎಲ್ಲನೂ ಮನಸ್ಸಿಂದೇನೆ. ಇದೆಲ್ಲ ಆಲ್ ಮೆಂಟಲ್ ಇಲ್ನೆಸ್. ನಾವು ಒಪ್ಕೊಳ್ಳಲ್ಲ ಅಷ್ಟೇನೆ, ಅದನ್ನು ಮುಚ್ಚಿಡ್ತೀವಿ, ಕಾಣಲ್ವಲ್ಲ ಯಾರಿಗೂ, ಅದರಿಂದ ಮುಚ್ಚಿಡ್ತೀವಿ. ಅದಕ್ಕೆ ಒಂದು ನೋಷನ್ನು ಬಂದ್ಬಿಟ್ಟಿದೆ, ಅದು ಹುಚ್ಚುತನ ಅಂತ, ಅದರಿಂದ ನಾವು ಮುಚ್ಚಿಡ್ತೀವಿ. ಯೂಶಲಿ ಕ್ಲಾಸ್ ಮಾಡಿದಾಗ ನಾವು ಕೇಳೋದನ್ನೇ, ಮೆಂಟಲ್ ಹೆಲ್ತ್ ಕೂಡ ಬಹಳ ಮುಖ್ಯ, ಎಮೋಷನಲ್ ಹೆಲ್ತ್ ಕೂಡ ಬಹಳ ಮುಖ್ಯ. ಇದು ನಿಮ್ಮ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಆಗುತ್ತೆ. ಯಾರೇ ತಗೊಳ್ಳಿ, ಅವ್ರಿಗೆ ಪ್ರಾಬ್ಲಮ್ ಇದೇ ಇಲ್ಲ ಅನ್ನೋದಲ್ಲ, ಅಜ್ಞಾನಕ್ಕಿಂತ ಬೇರೆ ಡಿಸೀಸ್ ನಾನು ನೋಡೇ ಇಲ್ಲ. ಅದರಿಂದನೇ ಎಲ್ಲ ಕಾಯಿಲೆಗಳು ಉತ್ಪತ್ತಿ ಆಗೋದು, ಅದೇ ಸೋರ್ಸು ಕಾಯಿಲೆಗಳಿಗೆ. ಯಾಕೆಂದರೆ ಅಜ್ಞಾನ, ಮನಸ್ಸಿಗೆ ಕತ್ತಲು, ಮನಸ್ಸಿನಲ್ಲಿ ಇರುವಂತಹ ಅಜ್ಞಾನದಿಂದಲೇ ದೇಹಕ್ಕೂ ಕೂಡ ಕಾಯಿಲೆ ಬಂದಿರೋದು. ಅದಕ್ಕೆ ಯಾರೂ ನಾವು ನಮಗೆ ಕಾಯಿಲೆ ಇಲ್ಲ ಅಂತ ಹೇಳೋಂಗೆ ಇಲ್ಲ. ಅಜ್ಞಾನ ಈ ಮೂಲತಃ ನಾವು ಇಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಹೋಗಬೇಕಾದ್ರೆ ಅಜ್ಞಾನನ ರೂಟ್ ಔಟ್ ಮಾಡೋದಕ್ಕೆ ನೋಡ್ತೀವಿ. ಅವ್ರಿಗೇನು ಕಾಯಿಲೆನೂ ಇರ್ಬೋದು, ಅದನ್ನು ಅವರು ಡಿಪ್ರೆಷನ್ ಅಂತ ಹೇಳ್ಬೋದು, ಭಯ ಅಂತ ಹೇಳ್ಬೋದು, ಬೇರೆ ಏನೇನೋ ಕಾರಣಗಳು ಹೇಳ್ತಾರೆ. ಎಲ್ಲನೂ ನಾವು ಕೇಳಿಸ್ಕೊಳ್ತೀವಿ ಅಷ್ಟೇ. ನಮಗೆ ಚೆನ್ನಾಗಿ ಗೊತ್ತು ಎಲ್ಲಿಂದ ಬಂದಿದೆ ಈ ಕಾಯಿಲೆ ಅಂತ. ಅವರು ಒಪ್ಕೊಳ್ಳಲ್ಲ, ಅವರ ಅಜ್ಞಾನದಿಂದನೇ ಬಂದಿರೋದು. ನಾವು ಡೀಲ್ ಮಾಡೋದು ಅಥವಾ ನಾವು ರೂಟ್ ಔಟ್ ಮಾಡೋದು ಅಜ್ಞಾನನೇ. ಅಜ್ಞಾನದಿಂದ ಜ್ಞಾನ, ಅದು ಒಳ್ಳೆ ಜ್ಞಾನವನ್ನು ಕೊಟ್ಬಿಟ್ರೆ, ಆ ಬೆಳಕನ್ನು ಕೊಟ್ಬಿಟ್ರೆ, ದಟ್ ಈಸ್ ದಿ ಮೆಡಿಸನ್ ಫಾರ್ ಎವ್ರಿ ಪ್ರಾಬ್ಲಮ್. ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು. ಜ್ಞಾನ ಈಸ್ ದಿ ಓನ್ಲಿ ಸಲ್ಯೂಷನ್, ಸಿದ್ಧ ಔಷಧ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಕೃಷ್ಣನೇ ಜಗನ್ ವೈದ್ಯ, ಅವನು ಕೊಟ್ಟಿರೋ ಭಗವದ್ಗೀತೆಯೇ ಔಷಧಿ, ಸಿದ್ಧೌಷಧಿ ಅಂತ. ಅದಕ್ಕೆ ನನಗೆ ಚೆನ್ನಾಗಿ ಗೊತ್ತು, ಯಾರಿಗೆ ಜ್ಞಾನ ಬರುತ್ತೆ, ಅರಿವು ಬರುತ್ತೆ, ಅಹಂಕಾರದಿಂದ ಬಿಡುಗಡೆ ಆಗುತ್ತೆ, ಅವರಿಗೆಲ್ಲ ಕಾಯಿಲೆ ತಾನೇ ಹೊರಟೋಗುತ್ತೆ. ಅದನ್ನು ನಾವು ಬೇರೆ ಏನೂ ಮಾಡೋದೇ ಬೇಡ, ರೂಟ್ ಔಟ್ ಆಗುತ್ತೆ. ಬೆಳಕು ತಂದ ತಕ್ಷಣ ಕತ್ತಲು ಹೋದಂಗೆ ಹೊರಟೋಗುತ್ತೆ. ಹೀಗೆ ಎಷ್ಟೋ ಜನಕ್ಕೆ ಒಂದು ಲೆವೆಲ್ ದಾಟಿದ ಮೇಲೆ ಅವರು ಐಡೆಂಟಿಫೈ ಮಾಡ್ಕೊಂಡಿರ್ತಾರೆ, ನಾನು ಡಿಪ್ರೆಸ್ಡ್ ಪರ್ಸನ್ನು, ನಾನು ಆ್ಯಂಗ್ಸೈಟಿ ಪರ್ಸನ್ನು, ನನಗೆ ತುಂಬ ಲೋ ಪರ್ಸನ್ನು, ನನಗೆ ತುಂಬ ಲೋ ಎನರ್ಜಿ ಇದೆ, ನನಗೆ ನೆಗೆಟಿವಿಟಿ ಇದೆ, ಆ ಥರ ಕೆಲವರು ಐಡೆಂಟಿಫೈ ಮಾಡ್ಕೊಂಡಿರ್ತಾರೆ. ಅಂದರೆ ಅದು ತುಂಬ ಉಲ್ಬಣ ಆಗಿದೆ, ಹೆಚ್ಚಾಗಿದೆ ಅಂತ. ಅವರಿಗೆ ಒಂದು ಕೌನ್ಸಿಲಿಂಗ್ ಬೇಕಾಗತ್ತೆ. ಆದ್ರೂ ಕೌನ್ಸಿಲಿಂಗ್ ಅಂತ ದೊಡ್ಡದಾಗಿ ನಾವು ಮೆಡಿಕೇಷನ್ ಕೊಡ್ತೀವಿ ಅಂತೇಳಿ ಡಾಕ್ಟ್ರ್ ಥರ ಮಾಡ್ತಾಯಿದ್ರು. ಗುರುಗಳಿಗಿಂತ ಬೇರೆ ಡಾಕ್ಟರ್ ಇಲ್ಲ, ಜ್ಞಾನಕ್ಕಿಂತ ಬೇರೆ ಔಷಧಿ ಇಲ್ಲ ಅಂದೆ. ಅದರಿಂದ ಕ್ಲಾಸ್ ಮಾಡ್ತಾ ಇರುವಾಗ ಮಾಸಲ್ಲಿ, ಗ್ರೂಪ್ನಲ್ಲಿ ಏನೇ ಹೇಳಿದ್ರು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಎಲ್ಲರೂ ಯಾರ್ಯಾರು ಅದರ ಆವರಣದಲ್ಲಿದ್ದಾರೆ, ಯಾರ್ಯಾರಿಗೆ ಅದು ಡಿಫೆಕ್ಟ್ ಇದೆ, ಫ್ಲಾಸ್ ಇದೆ, ದೋಷ ಇದೆ, ವೀಕ್ನೆಸ್ ಇದೆ, ಅವೆಲ್ಲ ತನ್ನಷ್ಟಕ್ಕೆ ತಾನೇ ಹೊರಟೋಗುತ್ತೆ. At the end of the class, they realize their weakness, they come out of it. They have to go through. ಕ್ಲಾಸ್ನ ನೀವು ಆ ಪ್ರಾಸೆಸ್ನಲ್ಲಿ ಹೋಗಬೇಕಷ್ಟೇ.
ಅದಕ್ಕೆ ನಾನು ಹೇಳ್ತೀನಿ ಎಲ್ಲರೂ ಹುಚ್ಚರೇ ಅಂತ. ಎಲ್ಲರೂ ಪರ್ಸೆಂಟೇಜ್ ವ್ಯತ್ಯಾಸ ಇದೆ ಅಷ್ಟೇನೆ. ಎಲ್ಲರಿಗೂ ಮಾನಸಿಕ ತೊಂದರೆ ಇದ್ದೇ ಇದೆ. ಆದರೆ ಅದನ್ನು ಅರಿವು ಬಂದ ತಕ್ಷಣ ಅದನ್ನು ನಿವಾರಿಸ್ಕೊಳ್ಳೋಕ್ಕೂ ಸಾಧ್ಯ ಇದೆ. ಅದೇನು ದೊಡ್ಡ ವಿಚಾರ ಅಲ್ಲ, ಎಲ್ರಿಗೂ ಇದೆ. ಆದರೆ ಐಡೆಂಟಿಫೈ ಮಾಡಿಕೊಂಡು ನಾನೇ ಹಾಗೆ ಅಂದ್ಕೊಂಡ್ಬಿಟ್ಟಾಗ ಅದು ಜಾಸ್ತಿ ಆಗುತ್ತೆ, ಅದಾಗಕ್ಕೆ ಬಿಡಲ್ಲ. ಈಗ ನಾವು ಪ್ರಾರಂಭದಲ್ಲಿ ಕಲಿಯುವಂತಹ ಧ್ಯಾನಕ್ಕೂ ಅಡ್ವಾನ್ಸ್ ಧ್ಯಾನಕ್ಕೂ ಇರೋ ವ್ಯತ್ಯಾಸ ಏನು? ಹಾಗೇನೆ ಈಗ ಒಬ್ಬ ಮನುಷ್ಯ ಯಾರೋ ಒಬ್ರು ಧ್ಯಾನ ಕಲಿತಿದ್ದಾರೆ ಅಂತಂದ್ರೆ ಅವರ ಯಾವ ಅರ್ಹತೆಯನ್ನ ನೋಡಿ ನೀವು ಇವರು ಅಡ್ವಾನ್ಸ್ ಧ್ಯಾನಕ್ಕೆ ಪ್ರಮೋಟ್ ಆಗಿದ್ದಾರೆ ಅಂತ ಡಿಸೈಡ್ ಮಾಡ್ತೀರಾ, ಅಥವಾ ಇವರಿಗೆ ಅಡ್ವಾನ್ಸ್ ಧ್ಯಾನವನ್ನು ತಗೊಳ್ಳುವಂತ ಕೆಪಾಸಿಟಿ ಇದೆ, ಇವರ ನೆಕ್ಸ್ಟ್ ಸ್ಟೆಪ್ ಇದು ಅನ್ನೋ ತರ ಯಾವ ಪರ್ಟಿಕ್ಯುಲರ್ ಕ್ವಾಲಿಟಿ ಮೇಲೆ ನೀವು ಡಿಸೈಡ್ ಮಾಡ್ತೀರಾ? ಪ್ರಥಮದಲ್ಲಿ ಕ್ಯೂರಿಯಾಸಿಟಿ, ಕುತೂಹಲನ ಮತ್ತು ಮೋಟಿವೇಶನ್, ಕುತೂಹಲ ಮತ್ತು ಆಸಕ್ತಿ ಕೆರಳಿಸಿ ಅವರಲ್ಲಿ ಮೋಟಿವೇಟ್ ಮಾಡೋದಿದೆಯಲ್ಲ, ಅದು ಬೇಸಿಕ್ ಕೋರ್ಸ್. ಮೊದಲು ಅವ್ರನ್ನವರು ನೋಡ್ಕೊಳ್ಬೇಕು. ಅವ್ರ ದೇಹ ಸ್ಥಿತಿ ಏನು, ಅವ್ರ ಮನಸ್ಥಿತಿ ಏನು, ಅವ್ರು ಯಾಕೆ ಈ ಥರ ಯೋಚನೆ ಮಾಡ್ತಾಯಿದ್ದಾರೆ, ಅವರ ವ್ಯಕ್ತಿತ್ವ ಯಾಕೆ ಹೀಗಿದೆ, ಅವರು ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ. ಬೇಸಿಕ್ ಕೋರ್ಸ್ನಲ್ಲಿ ಯಮ ನಿಯಮ ಇವೆಲ್ಲ ಪ್ರಾಣಾಯಾಮ ಎಲ್ಲ ಬರುತ್ತೆ. ಬೇಸಿಕ್ ಕೋರ್ಸ್ ಆದಮೇಲೆ ಅವ್ರಿಗೇನೆ ಗೊತ್ತಾಗುತ್ತೆ ಕೊರತೆಗಳೇನೇನಿದೆ ಅಂತ. ಅದನ್ನು ತುಂಬಿಸ್ಕೊಳ್ಳೋಕ್ಕೆ ಅವರಿಗೆ ಮಾನಸಿಕವಾಗಿ ದೈಹಿಕವಾಗಿ ಒಂದು ಶಕ್ತಿ ಬರೋದಕ್ಕೆ ಬುದ್ಧಿ ಪ್ರಚೋದನೆ ಆಗುವಂತಹ ಒಂದು ಇನಿಷಿಯೇಷನ್ ಆಗುತ್ತೆ. ಸೆಕೆಂಡ್, ಸ್ವಲ್ಪ ಹೈಯರ್, ಇದನ್ನು ಅಂತರ್ಸಾಧನ ಅಂತ ಹೇಳ್ತಾರೆ. ಮೊದಲು ಬಹಿರ್ಸಾಧನ ಮಾಡ್ತಾ ಇದ್ದಾಗಲೇ ಅವ್ರಿಗೆ ಆಂತರ್ಯ ತಿಳಿತಾ ಇರುತ್ತೆ. ಅಂತರ್ಸಾಧನ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಆಂತರ್ಯದ ಸಾಧನ ಗೊತ್ತಾಗುತ್ತೆ. ಇನ್ನೂ ಒಳಗೆ ಡೀಪರ್ ಲೆವೆಲ್, ಸಟ್ಲರ್ ಆ್ಯಂಡ್ ಸಟ್ಲೆಸ್ಟ್ ಲೆವೆಲ್. ಆ ಥರ ಮೊದಲು ದೇಹ ತಿಳ್ಕೊಂಡಾಗಲೇ ಬರೀ ಹೊರಗಡೆ ತಿಳ್ಕೊಳ್ತಾ ಇಲ್ಲ ಅವರು. ದೇಹ ತಿಳ್ಕೊಳ್ಳೋವಾಗಲೇ ಮನಸ್ಸು ತಿಳಿಯುತ್ತೆ, ಮನಸ್ಸು ದೇಹ ತಿಳ್ಕೊಳ್ಳೋವಾಗಲೇ ಬುದ್ಧಿ ಪ್ರಚೋದನೆ ಆಗುತ್ತೆ. ಬುದ್ಧಿನ ತಿಳ್ಕೊಳ್ಳೋವಾಗಲೇ ನಮಗೆ ಎಲ್ಲಿಂದ ಈ ಬುದ್ಧಿ ಸೋರ್ಸ್ ಏನು, ವಿಸ್ಡಮ್ ಎಲ್ಲಿಂದ ಬರ್ತಾ ಇದೆ ಅಂತ ಆ ಸ್ಪಿರಿಟ್ಟು ಬುದ್ಧಿಗೆ ಪರಿಚಯ ಆಗುತ್ತೆ. ಅಹಂಕಾರ ಬಿಟ್ಟಗಳಿಗೆ ಬುದ್ಧಿಗೆ ತನ್ನ ಸ್ಪಿರಿಟ್ ಏನು, ಸೋಲ್ ಏನು ಗೊತ್ತಾಗುತ್ತೆ. ಇಮ್ಮಿಡಿಯೇಟಾಗಿ ಬುದ್ಧಿ ಸುಮ್ಮನೆ ಕೂತ್ಕೊಳ್ಳಲ್ಲ. ತನಗೆ ಗೊತ್ತಾದ ತಕ್ಷಣ ತನ್ನ ಮೈಂಡಿಗೆ ಹೇಳುತ್ತೆ, ನೋಡು ಇದು ಸೋಲು, ನೀನು ಇವಾಗ ಸೇವೆ ಮಾಡಬೇಕಾಗಿರೋದು, ಯು ಹ್ಯಾವ್ ಟು ಸರ್ವ್ ದಿ ಸೋಲ್ ನಾಟ್ ದಿ ಈಗೋ ಅಂತ ಹೇಳ್ಕೊಡುತ್ತೆ. ಅಷ್ಟು ಬುದ್ಧಿಯನ್ನು ನಾವು ತಯಾರು ಮಾಡ್ತೀವಿ. ಇದು ಕೂಡ ಒಂದು ಮಧ್ಯದ ಕೋರ್ಸ್. ಇದಕ್ಕೆ ಅಂತರ್ಸಾಧನ ಅಂತ ಹೇಳ್ತಾರೆ. ಈ ಅಂತರ್ಸಾಧನದಲ್ಲಿ ನಿಮ್ಮ ಬುದ್ಧಿ ಪ್ರಚೋದನೆ ಮಾಡಿದ ತಕ್ಷಣ ಅಹಂಕಾರಕ್ಕೂ ಮತ್ತು ನಿಮ್ಮ ನಿಜವಾದ ಸ್ವರೂಪಕ್ಕೂ, ಸುಳ್ಳಿಗೂ ನಿಜಕ್ಕೂ ವ್ಯತ್ಯಾಸ ಗೊತ್ತಾಗುತ್ತೆ. ಇದನ್ನು ನಿತ್ಯ ಅನಿತ್ಯ ವಿವೇಕ ಜ್ಞಾನ ಅಂತಾರೆ. ಆ ನಿತ್ಯ ಅನಿತ್ಯ ಇದರ ಡಿಫ್ರೆನ್ಸ್ ಗೊತ್ತಾದಾಗ ಬುದ್ಧಿ ನಿಮ್ಮ ಒಳಗಿಡುವ ಆ ಸೋಲ್ನ ಪರಿಚಯ ಮಾಡಿಕೊಡುತ್ತೆ. ಇದನ್ನು ಪರಿಚಯಾವಸ್ಥಾ ಅಂತ ಹೇಳ್ತಾರೆ. ಈ ಪರಿಚಯ ಮಾಡಿಕೊಡುತ್ತೆ. ಬಾಡಿ ಕಮ್ಸ್ ಟು ನೋ ದಿ soul. Body comes to know the soul. Body even intellect brings the body in connection with the soul. Soul comes to the body. Adu meditation. Soul touches the body. Spirit comes and touches the body. Antha grace ಸಿಗುತ್ತೆ. ಆಗ ಆರೋಗ್ಯ ಅನ್ನೋದು ಫಲಿತಾಂಶವಾಗಿ ಬರುತ್ತೆ. ಅದರಿಂದ ಒಂದೊಂದು ಕೋರ್ಸ್ನಲ್ಲೂ ಕೂಡ ಒಂದು ತಾನಷ್ಟಕ್ಕೆ ತಾನೇ ಆಂತರ್ಯದಲ್ಲಿ ಬೆಳೆಯೋದ್ರಿಂದ ಗುರುವಿಗೆ ಗೊತ್ತಾಗುತ್ತೆ ಇವನು ಕೊಡಬಹುದಾ ಮುಂದಿನ ಕೋರ್ಸು ಅಂತ ಗೊತ್ತಾಗುತ್ತೆ. ಅವಾಗಿಲ್ಲದೆ ಇದ್ದರೆ ಬೇಸಿಕ್ ಕೋರ್ಸ್ನ ರಿಪೀಟೆಡ್ ಆಗಿ ಮಾಡಿಸಿ, ಆಮೇಲೆ ಅವ್ರಿಗೇನೆ ಆಸಕ್ತಿ ಬಂದಾಗ ಅಡ್ವಾನ್ಸ್ ಕೋರ್ಸ್ ಮಾಡಿಸಿ, ಅಡ್ವಾನ್ಸ್ ಕೋರ್ಸ್ನಲ್ಲಿ ಅವನಿಗೆ ಹಿಡಿದೇ ಇದ್ದರೆ ಮತ್ತೆ ಬೇಸಿಕ್ ಕೋರ್ಸ್ಗೆ ಹೋಗಿ, ಈ ಬೇಸಿಕ್ ಕೋರ್ಸ್ ಆವಾಗ ಆಗ್ತಾಯಿದ್ರೆ ಅಡ್ವಾನ್ಸ್ ಕೋರ್ಸ್ ಅದರ ಒಂದು ರಹಸ್ಯ ಏನು ಅಂತ ಗೊತ್ತಾಗುತ್ತೆ. ಆಮೇಲೆ ಅವರು ಮುಂದಿನ ಕೋರ್ಸ್ಗೆ ಅವರೇ ಬರ್ತಾರೆ, ಕರೆಯೋದೇ ಬೇಕಾಗಲ್ಲ.